ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಕಡೆ ಈ ಹಳೆ ವಿದ್ಯಾರ್ಥಿಗಳ ನಡೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಅಂದರೆ SDMನಲ್ಲಿ ಓದಂತಹ ಎಲ್ಲ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಇವತ್ತು ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಮತ್ತು ಏನು ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಖಂಡಿಸುವಂತಹ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅಲ್ಲಿ ಹೋಗಿ ಒಂದು ಸಭೆಯನ್ನು ಮಾಡಲಿಕ್ಕಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ನೋಡ್ಬೋದಾಗಿದೆ ಹಾಸ್ಟೆಲ್ಗಳಲ್ಲಿ ಅಂದರೆ ಏನು ಒಂದು ಇಲ್ಲಿ ಓದಂತಹ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅವರವ್ರು ಓದಂಥ ಹಾಸ್ಟೆಲ್ಗಳು ಇನ್ಸ್ಟಿಟ್ಯೂಷನ್ಗಳಿಗೆಲ್ಲ ಬಂದಿರುವಂಥದ್ದು. ಬಂದು ಇಲ್ಲಿ ಒಂದು ಸಭೆ ಸೇರಿ ಇಲ್ಲಿಂದ ಹೋಗ್ಲಿಕ್ಕಿರುವಂಥದ್ದು. ಸದ್ಯಕ್ಕೆ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಇಲ್ಲೇನು ಒಂದು ಸಭೆ ಮಾಡಿದ್ರಿ ಇವತ್ತು ಹೋಗಿ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ನನ್ನ ಹೆಸರು ಗೋಪಾಲ್ ಅಂತ. ನಾನು ರಥಮಾನಸದಲ್ಲಿ 8 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ. ನಮ್ಮ ಜೀವನದಲ್ಲಿ ನಾವು ಏನೇನು ಸಾಧಿಸಿದ್ದೇವೋ ಅದೆಲ್ಲ ಈ ರಥಮಾನಸದ ಕೊಡುಗೆ. ನಮ್ಮ ಕಾವಂದರರು ಅವರ ಕುಟುಂಬದವರು ನಮ್ಮನ್ನು ವಿದ್ಯಾಭ್ಯಾಸವನ್ನು ಕೊಟ್ಟರು. ಅದೇ ರೀತಿ ನಮಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಕಲಿಸಿಕೊಟ್ರು. ಅದೇ ರೀತಿ ಕೃಷಿ, ಹೈನುಗಾರಿಕೆ ಇತ್ಯಾದಿ ಎಲ್ಲವನ್ನು ನಾವು ಈ ರಥಮಾನಸದಿಂದ ಕಲ್ತಿದ್ದೇವೆ. ನಾವು ಈ ಜೀವನದಲ್ಲಿ ನಾನೊಂದು ಯಶಸ್ವಿ ಉದ್ಯೋಗವನ್ನು ಕೈಗೊಂಡು ಜವಳಿ ಉದ್ಯಮವನ್ನು ಪುತ್ತೂರಿನಲ್ಲಿ ನಡೆಸ್ತಾ ಇದ್ದೇನೆ. ಇದಕ್ಕೆಲ್ಲ ಈ ನಮ್ಮ ರಥಮಾನಸವೇ ಕಾರಣ. ನಮ್ಮ ಗುರುಗಳಂಥ ಶ್ರೀಯುತ ಕಾಶ್ಮೀರ್ ಮಿರ್ಜಿಸ್ರವರ ಮಾರ್ಗದರ್ಶನದಿಂದ, ಹಾಗೆ ಶ್ರೀಯುತ ಕೃಷ್ಣಶೆಟ್ಟರ ಮಾರ್ಗದರ್ಶನದಿಂದ ಈ ರಥಮಾನಸದಲ್ಲಿ ಕಲಿತದ್ದೇ ನಮ್ಮ ಜೀವನದಲ್ಲಿ ನಾವೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ ಆಗಿದೆ. ಇವತ್ತಿನ ಕಾರ್ಯಕ್ರಮ ಇವತ್ತು ಹೋಗಿ ಸಭೆ ಸೇರುವಂಥದ್ದು ಏನೇನಿರುತ್ತೆ? ಇವತ್ತು ನಾವು ಇಲ್ಲಿ ಸಭೆ ಸೇರಿ ನಮ್ಮ ಒಂದು ಏನು ಮೂಲ ಶಿಕ್ಷಣ ನಮಗೆ ದೊರಕಿದೆ, ಇಲ್ಲಿ ಒಂದು ಕೃತಜ್ಞತೆಯ ಒಂದು ಭಾಗವಾಗಿ ನಾವು ಒಟ್ಟಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೋಗಿ ಸಭೆ ಸೇರ್ತಿದ್ದೇವೆ. ಸಭೆಗೆ ಸೇರ್ತಾ ಇರುವಂಥ ಉದ್ದೇಶ ಏನು? ನಾವು ಪೂಜ್ಯ ಕಾವಂದರ ಜೊತೆಗೆ ಇದ್ದೇವೆ. ಅವರು ಮಾಡಿದಂಥ ಸೇವೆ ಲಕ್ಷ ಜನರಿಗೆ ಸೇರಿದೆ. ಹಾಗಾಗಿ ಯಾರು ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನಾವು ಸುಮ್ಮನೆ ಕೂರೋದಿಲ್ಲ. ಅವರಿಗೆ ಖಂಡಿತವಾಗಿ ನಾವು ವಿದ್ಯಾಸಂಸ್ಥೆ ಮೂಲಕ ಅಥವಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೂಸೆಟ್ಟಿ ಎಲ್ಲರೂ ಕೂಡ ನಾವು ಇವತ್ತು ಅವರಿಗೆ ಬೆಂಬಲವಾಗಿ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿರೋವಂಥದ್ದು. ಸೊ ನಿಮ್ದು ಏನು ಅಂತ ಹೇಳಿದರೆ, ಅಂದರೆ ಈ ಬೇಡಿಕೆ ಏನು ಅಂತ ಹೇಳಿದರೆ, ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀವಿ? ಸರ್, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ಮಾಳ ಹರ್ಷೇಂದ್ರ ಜೈನ್ ಅಂತೇಳಿ. ಪ್ರಪ್ರಥಮವಾಗಿ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಿಕ್ಷಣ ಸಂಸ್ಥೆಗಳ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದರೆ, ನೀವು ಸತತ 12 ವರ್ಷದಿಂದ ನಮ್ಮ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನು ಯಾವ ಥರ ನಕಲಿ ಹೋರಾಟಗಾರರು ಅಂತ ಏನು ಹೇಳ್ತಾ ಇದ್ದೀವಿ, ಅವರ ಷಡ್ಯಂತರ ಮಾಡಿ ಏನೆಲ್ಲ ಅಪವಾದನೆ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಅಂದರೆ ಧರ್ಮಸ್ಥಳದ ಪರ ನಾವು ಸಾರ್ವಜನಿಕರು ಸೇರಿ ಧರ್ಮಸ್ಥಳದಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳು ಸೇರಿ ಇವತ್ತು ಧರ್ಮಸ್ಥಳದಲ್ಲಿ ಸೇರ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ. ನಾವು ಪೂಜ್ಯರ ಪರ ಇದ್ದೀವಿ, ಧರ್ಮಸ್ಥಳದ ಪರ ಇದ್ದೀವಿ. ನಾವೆಲ್ಲ ಹಿಂದೂಗಳು ಒಟ್ಟು ಸೇರಿ ಈ ನಕಲಿ ಹೋರಾಟಗಾರರನ್ನು ಸದೆಬಡಿಯುವ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೀವಿ. ಅಲ್ಲದೆ ಇವರು ಮಾಡಿರುವ ಕುತಂತ್ರದಿಂದ ನಾನು 2 ವರ್ಷದ ಹಿಂದೆ ಹೇಳಿದ್ದೀನಿ, ಯಾರು ಆ ನಕಲಿ ಹೋರಾಟಗಾರರಿದ್ದಾರೆ, ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಉಜಿರೆ ಧರ್ಮಸ್ಥಳದಲ್ಲಿ ಅವರು ಹುಚ್ಚರ ಥರ ತಿರುಗ್ತಾರೆ ಅಂತ ಹೇಳಿದ್ದೀವಿ. ಈಗ ಆಲ್ರೆಡಿ 3 ದಿನದಿಂದ ಅವನು ಹುಚ್ಚರ ಥರ ತಿರುಗ್ತಾ ಇದ್ದಾನೆ, ಇಲ್ಲಿ ಇಲ್ಲ. ಸೊ ಅಂಥವರಿಗೆ ಒಂದು ಗತಿ ಕಾಣಿಸ್ಬೇಕು, ನಮ್ಮ ಶ್ರದ್ಧಾ ಕೇಂದ್ರವನ್ನು ನಾವು ಉಳಿಸ್ಕೋಬೇಕು, ನಮ್ಮ ಧರ್ಮ ರಕ್ಷಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸೇರಿದ್ದೀವಿ. ಸೊ ಇದಿಷ್ಟು ಹಳೆ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಇವತ್ತು ನಡೆಯುವಂತಹ ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನೀಡುವಂಥದ್ದು ಮತ್ತು ಕ್ಷೇತ್ರಕ್ಕೆ ಒಂದು ಬೆಂಬಲಕ್ಕೋಸ್ಕರ ಈ ಒಂದು ಸಭೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.